ಆದ್ಯನ ಮಗುನ ಸಾಯೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಎಂದಿದ್ದೆ. ಅವಳು ಪ್ರೆಗ್ನೆಂಟು ಅಂತ ಗೊತ್ತಾದಾಗ್ಲಿಂದ ಅವಳು ಎಲ್ಲ ಡೌಟ್ಸ್ಗೂ ನಾನು ಉತ್ತರ ಕೊಡ್ತಿದ್ದೆ. ಏನು ಹೇಳಲಿ ಚಿಕ್ಕಪ್ಪ, ಏನು ಹೇಳಲಿ? ಅಣ್ಣ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳೋ. ಅದಕ್ಕೆ ಕುಸ್ತೋಗಿರ್ತಾರೆ ಕಣೋ. ಈ ಟೈಮಲ್ಲಿ ನೀನೇ ಅವ್ರಿಗೆ ಧೈರ್ಯ ಹೇಳಬೇಕು. ಅದಕ್ಕೆ ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ಶಾಕ್ ಆಗಿರುತ್ತೆ. ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಅದಕ್ಕೆ ತುಂಬ ಹರ್ಟ್ ಆಗುತ್ತೆ ಕಣೋ. ಸಮಾಧಾನ ಮಾಡ್ಕೋ ಅಣ್ಣ, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ಅಯ್ಯಯ್ಯೋ, ಸಿಕ್ಕಿದ ಕಡೆ ಎಲ್ಲ ಹೊಡೆದಾಕ್ ಕೊಟ್ಟಾರಪ್ಪ. ಒಟ್ಟಿನಲ್ಲಿ ನನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲಿ ಅಂತ ಅನ್ನೂ ಗೊತ್ತಾಗ್ತಾಯಿಲ್ಲ. ಭಾವ ಮನೇಲಿಲ್ಲ ಅಂತ ಕಾಣುತ್ತೆ. ನನ್ನ ಪುಣ್ಯ. ಭಾವ ಆವಾಗವಾಗ ಬಿಸ್ನೆಸ್ ಟ್ರಿಪ್ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಇರೋದೇ ವಾಸಿ. ಇಲ್ಲ ಅಂದರೆ ನಾನು ಈ ಪರಿಸ್ಥಿತಿ ನೋಡಿ ನನ್ನ ಬಾಮೈದ ಹೊಗೆ ಹಾಕೊಂಬಿಟ್ಟ ಅಂದ್ಬಿಟ್ಟು ಮನೆಯಲ್ಲಿ ಶಿಲ್ಲೆ ಹೊಡೆದು ಟಕ ಟಕ ಅಂತ ನಕ್ಕಿರೋನು. ಯಾಕೋ, ಏನಾಯ್ತು ನಿನಗೆ? ಅದು ಹಲೋ ಅತ್ತೆ, ನಾನು ಸಾರಿಕಾ. ಗೊತ್ತಾಯ್ತಮ್ಮ. ಯಾಕೆ ನಿನ್ನ ವಾಯ್ಸ್ ಡಲ್ ಆಗಿದೆ? ಅತ್ತೆ, ಹಾಸ್ಪಿಟಲಿಂದ ಕಾಲ್ ಮಾಡ್ತಿದ್ದೀನಿ. ಹಾಸ್ಪಿಟಲಿಂದನಾ? ಯಾಕೆ? ಯಾರಿಗೇನಾಯಿತು? ಅದು ಅತ್ತೆ, ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅತ್ತಿಗೆನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಆದ್ಯನಾ? ಆದ್ಯಾಗೇನಾಯಿತು? ಅದು ಅತ್ತೆ, ನಾವೆಲ್ಲ ಬೇಡ ಅಂದರೂ ನಮ್ಮ ಚಿಕ್ಕಮ್ಮ ಫೋರ್ಸ್ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗಬೇಕು, ಜೊತೆಗೆ ಆದ್ಯ ಅತ್ತಿಗೆನೂ ಬರಬೇಕು ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ದೇವಸ್ಥಾನಕ್ಕ? ಏನು ಹೇಳ್ತಿದ್ಯಾ ಸಾರಿಕಾ? ಹೌದು ಅತ್ತೆ, ಅವ್ರ ಮನೆ ದೇವರು ದೇವಸ್ಥಾನ. ಅತ್ತಿಗೆನ ಕರ್ಕೊಂಡು ಹೋಗಿದ್ದು ಅಲ್ಲದೆ ಅವ್ರನ್ನ ಒಬ್ಬರನ್ನೇ ಬಿಟ್ಬಿಟ್ಟು ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ನಾನು ಅತ್ತಿಗೆ ಜೊತೆನೇ ಇದ್ದೆ. 5 ನಿಮಿಷ ಆಚೆ ಹೋಗಿ ಬರೋಷ್ಟರಲ್ಲಿ ಅತ್ತಿಗೆ ಕಾಲು ಜಾರಿ ಬಿದ್ದುಬಿಟ್ಟಿದಾರತ್ತೆ. ಅನ್ಫಾರ್ಚುನೇಟ್ಲಿ ಅದರಿಂದ ಮಿಸ್ಕ್ಯಾರೇಜ್ ಆಗೋಯ್ತು ಅತ್ತೆ. ನಮ್ಮ ಚಿಕ್ಕಮ್ಮನ ಮಾತು ಕೇಳಿ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಅಂದಿದ್ರೆ ಹೀಗಾಗ್ತಾ ಇರಲಿಲ್ಲ ಅತ್ತೆ. ನಮ್ಮ ಮನೇಲಿ ಮೊದಲನೇ ಮಗು ಅಲ್ವಾ, ನಂಗೆ ತುಂಬ ಬೇಜಾರಾಗ್ತಿದೆ ಅತ್ತೆ. ಯಾವ ಹಾಸ್ಪಿಟಲ್? ಅಗ್ರಜ, ನೀನು ಒಳಗಡೆ ಉಸಿರು ಕಟ್ಟದಂಗೆ ಆಗಿದೆ ಅಂತ ನನಗೆ ಗೊತ್ತು. ನಿನ್ನ ಫೀಲಿಂಗ್ಸ್ನ ನೀನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಒದ್ದಾಡ್ತಿದ್ಯಾ ಅಂತಲೂ ಗೊತ್ತು. ವಾಟ್ ನಾನ್ಸೆನ್ಸ್! ಆ ಥರ ಎಲ್ಲ ಏನೂ ಇಲ್ಲ. ನಾನು ಆರಾಮಾಗಿದ್ದೀನಿ. ನೀನು ಬಾಯಲ್ಲಿ ಆಲ್ ರೈಟ್ ಅಂದ್ಬಿಟ್ರೆ ನಾನು ನಂಬ್ತೀನೇನೋ ಅಗ್ರಜ. ನೀನು ಒಳಗಡೆ ಎಷ್ಟು ಹಿಂಸೆ ಪಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಏನಾರು ಹೇಳಿ ತಲೆ ತಿನ್ಬೇಡ ವಿಕ್ರಾಂತ್, ನಾನು ನಾರ್ಮಲ್ ಆಗಿದ್ದೀನಿ. ಅಗ್ರಜ ಪ್ಲೀಸ್, ನೀನೊಬ್ಬನೇ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ನನಗೆ ಗೊತ್ತು ಕಣೋ ಅಗ್ರಜ, ನೀನು ಎಷ್ಟು ಟೆನ್ಷನಲ್ಲಿದೆಯಾ, ಬೇಜಾರಲ್ಲಿದೆಯಾ ಅಂತ. ಇಲ್ಲಿ ಯಾವುದೂ ನಮ್ಮ ಕೈಯಲ್ಲಿಲ್ಲ. ಈ ಟೈಮಲ್ಲಿ ನೀನು ಹೀಗಿದ್ರೆ ನನ್ನಿಂದ ನೋಡೋಕ್ಕಾಗಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ವಿಕ್ರಾಂತ್. ಹಾಗೆ ಏನೋ ತಪ್ಪು ಮಾಡಿದ್ಲು.
ಅವಳಿಗೆ ಯಾಕೆ ಹೀಗಾಗಬೇಕು? ಬರೀ ಆಗಲೇ ನರ್ಸ್ ಬಂದು ಸಾರ್ಥಕ್ಕೆ ಅದೇನೋ ಲ್ಯಾಬ್ ರಿಪೋರ್ಟ್ ತೊಗೊಂಡು ಬಾ ಅಂತ ಹೇಳಿದ್ರು. ಅವನು ಬೇಜಾರಲ್ಲಿ ಮರ್ತಿದ್ದಾನೆ ಅನಿಸುತ್ತೆ. ನಾನು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಹೊರಗಡೆ ಹೋಗ್ಬೇಕಾ? ಇಲ್ಲ, ಲ್ಯಾಬು ಆಸ್ಪತ್ರೆಯಲ್ಲೇ ಇದೆ. ಹೋಗ್ಬನ್ನಿ. ಆದ್ಯನ್ ಕಡೆಯವ್ರು ಯಾರಾದರೂ ಒಬ್ಬರು ಹೋಗಿ ಪೇಷಂಟ್ನ ನೋಡ್ಬೋದು. ನಾನು ಹೋಗ್ತೀನಿ. ಆದ್ಯ, ನನ್ನಮ್ಮ ಆಗಲೇ ಇಲ್ಲಲ್ಲಮ್ಮ. ಆದ್ಯ, ಆದ್ಯ, ಮಗು, ನನ್ನ ಮಗು, ನನ್ನ ಮಗು, ನನ್ನ ಮಗು, ನನ್ನ ಮಗು, ನನ್ನ ಮಗು. ಸಾರ್ಥಕ, ನಿಮ್ಮ ಅತ್ತೆ ಹೊರಗಡೆ ಬಂದಮೇಲೆ ನೀನು ಹೋಗೋ. ಆದರೆ ಆದ್ಯನ ಮುಂದೆ ಮಾತ್ರ ಕಣ್ಣೀರು ಹಾಕ್ಬೇಡ ಕಣೋ. ಅವ್ರು ಸಹಿಸ್ಕೊಳ್ಳೋದಿಲ್ಲ. ಏಯ್, ಸಾಕು ಮಾಡಿ ನಿನ್ನ ನಾಟಕನ. ನಾನು ಮಗಳನ್ನ ಕೊಲ್ಬೇಕು ಅಂತಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೇನೆ. ಮೊದಲನೇ ದಿವಸದಿಂದ ನನ್ನನ್ನು ಕಂಡೆ ನಿನ್ಗೆ ಯಾಕೆ ಅಷ್ಟು ದ್ವೇಷ? ನನ್ನನ್ನು ಫೇಸ್ ಮಾಡೋಕ್ಕಾಗಲ್ಲ ಅಂತ ಎಷ್ಟು ಚೀಪ್ ಲೆವೆಲ್ಗೆಳ್ದು ನನ್ನ ಕಂದನ ಮಗುನೇ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಇನ್ನೂ ಹೊಟ್ಟೆಲಿರೋ ಕಣ್ಣೆ ಬಿಡ್ದಿರೋ ಮಗುನ ಕೊಂದೇ ಬಿಟ್ಟಿಯಲ್ಲೇ ರಾಕ್ಷಸಿ.